ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ವತಿಯಿಂದ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಜೊತೆಗೆ ಕೋರ್ಸ್ ಮುಗಿದ ಮೇಲೂ ಕೂಡ ಗೌರ್ಮೆಂಟ್ ಜಾಬು, NHM ಜಾಬ್ಗಳು, ಗೌರ್ಮೆಂಟ್ ಅಂಡರಲ್ಲಿರುವಂಥ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಜಾಬ್ಗಳ ಬಗ್ಗೆ ಕೂಡ ನಮ್ಮ ಚಾನಲ್ ನಿಮಗೆ ಅಪ್ಡೇಟನ್ನು ಮಾಡ್ತಾ ಬರ್ತಾ ಇದೆ. ನೀವು ಕೂಡ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಆದರೆ ಚಾನಲ್ ಫಾಲೋ ಮಾಡ್ತಾ ಇಲ್ಲ. ಬಿಕಾಸ್ ಆಫ್ ನಿಮ್ಮ ಸ್ಟ್ರೆಂತ್ ನಮಗೆ ಫಾಲೋ ಮಾಡಿದರೆ ನಮಗೆ ಶಕ್ತಿ ಬರುತ್ತೆ, ಇನ್ನೂ ಹುರುಪ ಬರುತ್ತೆ. ಸೊ ಹಾಗಾಗಿ ನೀವು ನಮ್ಮ ಚಾನಲನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಫ್ರೀ ಇದೆ. ಇದು ನಿಮ್ಮ ಸಪೋರ್ಟ್ ಅಂತ ಅಂದ್ಕೊಂಡಿರಿ. ಆಮೇಲೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಿರೋದು ಏನಂತಂದರೆ, ನಮ್ಮ ಫಾರ್ಮಸಿಸ್ಟ್ ಕಂಪ್ಲೀಟ್ ಆಗಿರುವಂಥವ್ರುಗಳು, ಫಾರ್ಮಾ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳು ಏನಾದರೂ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಪರ್ಮನೆಂಟ್ ಜಾಬ್ ರೀ, ಸೆಂಟ್ರಲ್ ಗೌರ್ಮೆಂಟ್ ಪರ್ಮನೆಂಟ್ ಜಾಬ್. ನೀವು ಅದರ್ ಸ್ಟೇಟ್ಗಳಿಗೆ ಹೋಗಿ ಕೂಡ ಜಾಬ್ ಮಾಡ್ತೀನಿ ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವತಿಯಿಂದ ಪ್ರತಿ ವರ್ಷವೂ ಕೂಡ 2 ಟೈಮ್ಸ್ ಗೌರ್ಮೆಂಟ್ ಜಾಬ್ಗಳನ್ನು ಕರೀತಾರೆ. ಇದು ಪರ್ಮನೆಂಟ್ ಜಾಬ್. ಇಲ್ಲಿ ನಿಮ್ಗಳಿಗೆ ಒಳ್ಳೆ ಸ್ಯಾಲ್ರಿ ಇರುತ್ತೆ, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಇವ್ರು ಏನು ಮಾಡ್ತಾರೆ, ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ. 93/2016/2016 13/6/2026 ಈ ಒಂದು ನೋಟಿಫಿಕೇಶನ್ ನಂಬರ್ ನೆನಪಿಟ್ಟುಕೊಳ್ಳ್ರಿ. ಯಾಕಂದರೆ ಇವರು ಪ್ರತಿ ವರ್ಷವೂ ಕೂಡ ಭಾಳಷ್ಟು ಹುದ್ದೆಗಳನ್ನು ಬಿಡ್ತಿರ್ತಾರೆ. ಈ ನೋಟಿಫಿಕೇಶನ್ ಪ್ರಕಾರ ಇಲ್ಲೇನು ಮಾಡಿದೆ ಅಂದರೆ, ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ 5 CRE 5 ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಎಕ್ಸಾಮ್ ಇರುತ್ತೆ. ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವತಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಸೊ ಈ ಒಂದು ಹುದ್ದೆಗೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಕೊಟ್ಟಿರುವಂಥದ್ದು 3 ಜುಲೈ 2026. ಓಕೆ, 3 ಜುಲೈ 2026 ಅಪ್ಲಿಕೇಶನ್ ಈಗಾಗಲೇ ಆರಂಭವಾಗಿದೆ. 13ನೇ ತಾರೀಕಿಗೆ ಓಪನ್ ಆಗಿದೆ. ನೆಕ್ಸ್ಟ್ ಮಂತ್ 3ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು 11ನೇ ತಾರೀಕಿಗೆ ನೋಡ್ಕೊಳ್ಬೋದು, ಮುಂದಿನ ತಿಂಗಳು 11ಕ್ಕೆ. ಮತ್ತು 25ರಿಂದ 27 ಜುಲೈ 25 ಜುಲೈದಿಂದ 27 ಜುಲೈ ತನಕ ನಿಮಗೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ಇದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ನಾನು ಫಾರ್ಮಸಿಸ್ಟ್ ಕಂಪ್ಲೀಟ್ ಮಾಡಿರುವಂಥವ್ರು, B ಫಾರ್ಮಾ, D ಫಾರ್ಮಾ, ಈ ಫಾರ್ಮಸಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಎಲಿಜಿಬಿಲಿಟಿ ಏನಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ರಿ. ಆಮೇಲೆ ನಾನು ಕೊನೆಗೆ ನಿಮಗೆ ಲಿಂಕನ್ನು ಕೂಡ ನಾನು ತೋರಿಸ್ಕೊಡ್ತೇನೆ. PDF ಕೂಡ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ತೋರಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಅಪ್ಲಿಕೇಶನ್ಗಳನ್ನು ನೀವು ಎನಿವೇರ್ ಇನ್ ಇಂಡಿಯಾದಲ್ಲಿ ಹೋಗಿ ಜಾಬ್ ಮಾಡ್ತೀನಿ ಅಂದರೆ ಇದು ಹೊರ ರಾಜ್ಯದಲ್ಲಿರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಇದು ಸದ್ಯಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಇದಕ್ಕೆ ಜಾಬ್ ಓಪನಿಂಗ್ ಕೊಟ್ಟಿಲ್ಲ. ಆದರೆ ನೀವು ಅಪ್ಲಿಕೇಶನ್ಗಳನ್ನು ಆನ್ಲೈನ್ ಮುಖಾಂತರ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಬೇಕಾದ್ರೆ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು, ಎಲ್ಲ ಮಾಹಿತಿಗಳನ್ನು ಒದಗಿಸಬೇಕು. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ನೋಡಿರಿ, ವಯಸ್ಸು ಎಷ್ಟು ಇರಬೇಕಂತ ಇಲ್ಲಿ ಇವ್ರುಗಳಿಗೆ ಯಾರಿಗಂದರೆ ನಮ್ಮ SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕ್ಕಿದೆ. OBC ಅವರಿಗೆ 3 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅಪ್ಲಿಕೇಶನ್ಗಳನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಅದಾದ ನಂತರ ಇದಕ್ಕೆ ಫೀಸ್ ಎಷ್ಟಿರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ, ಸ್ವಲ್ಪ ಫೀಸ್ ಹೆವಿ ಇದೆ, ಯಾಕಂದರೆ ಇದು ಸ್ಯಾಲ್ರಿ ಕೂಡ ಅಷ್ಟೇ ಇದೆ. ನೋಡಿ, ಅಪ್ಲಿಕೇಶನ್ ಹಾಕಲಿಕ್ಕೆ ಜನರಲ್ ಮತ್ತು OBC ದವರಿಗೆ 3,000 ರೂಪಾಯಿ ಎಕ್ಸಾಮ್ ಫೀಸ್ ಇದೆ, ಅಪ್ಲಿಕೇಶನ್ ಫೀಸ್. SC ST ಮತ್ತು ಇಕನಾಮಿಕಲಿ ವೀಕರ್ ಇದ್ದವ್ರಿಗೆ ESW ದವರಿಗೆ 2,400. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದವ್ರಿಗೆ ಏನು ಫೀಸ್ ಇಲ್ಲ, ಫ್ರೀ ಇದೆ. ಆನ್ಲೈನ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕು. ಅಪ್ಲಿಕೇಶನ್ ಹಾಕಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇದು ನಾನ್ ರಿಫಂಡಬಲ್, ರಿಟರ್ನ್ ಮಾಡೋದಿಲ್ಲ ಇದನ್ನು. ಓಕೆ, ರಿಫಂಡ್ ಇನ್ ದ ಸೋರ್ಸ್ ಡೆಬಿಟೆಡ್ ಆಫ್ಟರ್ ಅಕೌಂಟ್. ಅಂದರೆ ಇಲ್ಲಿನ ಕೇಸ್ ಆಫ್ ಏನಾದರೂ ರಿಸಲ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇದು ನಿಮಗೆ ರಿಫಂಡ್ ಮಾಡ್ತಾರೆ ಹೊರತು ಇದು ಡೈರೆಕ್ಟ್ ರಿಫಂಡ್ ಮಾಡೋಂಗಿಲ್ಲ. ಆಮೇಲೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. 25 ಜುಲೈದಿಂದ 27 ಜುಲೈಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ನೋಡಿರಿ, ಆಲ್ ಮೇಜರ್ ಸ್ಟೇಟ್ಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೀವು ಅದರ್ ಸ್ಟೇಟಲ್ಲಿ ಹೋಗಿ ಕೂಡ ಬರೀಲಿಕ್ಕೆ ರೆಡಿ ಇರಬೇಕು. ಕರ್ನಾಟಕದಲ್ಲಿ ಕೂಡ ಕೊಡ್ಬೋದು, ಕೊಡಲಿಲ್ಲ ಅಂದರೆ ಅದರ್ ಸ್ಟೇಟಲ್ಲಿ ಹೋಗಿ ನೀವು ಬರೀಲಿಕ್ಕೆ ರೆಡಿ ಇರಬೇಕು. ಆಮೇಲೆ ಇದು ನಿಮಗೆ 3 ದಿನ ಮೊದಲು ಏನು ಮಾಡ್ತಾರಪ್ಪ ಅಂದರೆ ಹಾಲ್ ಟಿಕೆಟ್ ಬಗ್ಗೆ ಮಾಹಿತಿಯನ್ನು ವೆಬ್ಸೈಟಲ್ಲಿ ಕೊಡ್ತಾರೆ. ಈ ಒಂದು ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. 100 ಕ್ವಶನ್ಗಳು ಇರ್ತವೆ, 400 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತವೆ. ಸೊ ಇದರಲ್ಲಿ ಏನಿರ್ತಾವೆ ಅಂದರೆ 20 ಮಾರ್ಕ್ಸಿನು ಜನರಲ್ ನಾಲೆಜು, ಆಪ್ಟಿಟ್ಯೂಡು, ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಆಮೇಲೆ 80 ಮಾರ್ಕ್ಸಿಂದು ರೆಸ್ಪೆಕ್ಟಿವ್ ರಿಲೆವೆಂಟ್ ಗ್ರೂಪ್ ಮೇಲೆ, ಅಂದರೆ ನೀವು ಯಾವ ಫಾರ್ಮಸಿ ಮೇಲೆ ಬೇಸಸ್ ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೆಗೆಟಿವ್ ಮಾರ್ಕ್ಸ್ ಇರ್ತಾವೆ ಕಂಪಲ್ಸರಿ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ಗಳಲ್ಲಿ ಪಾಸಾಗಿ ನೀವು ಜನರಲ್ ಮತ್ತು ESW ದವರು 40% ಪಾಸ್ ಆಗಬೇಕು. OBC ಅವರು 35% ಪಾಸ್ ಆಗಬೇಕು. SC ST ದವರು 30% ತೊಗೊಂಡು ಪಾಸ್ ಆಗಬೇಕು. ಇಲ್ಲಿ ಎಕ್ಸಾಮ್ ಭಾಳಷ್ಟು ಜಾಬ್ಗಳಿದಾವೆ. ನಾವು ಡೈರೆಕ್ಟಾಗಿ ಫಾರ್ಮಸಿಸ್ಟ್ ಹುದ್ದೆಗೆ ಹೋಗ್ತೀವಿ. ನೋಡಿ, ನೀವು ಎಕ್ಸಾಮ್ ಇದರಲ್ಲಿ ಮೋಡಲ್ಲಿ ಬರೀಬೇಕಂದ್ರೆ ಫಾರ್ಮಸಿಸ್ಟ್ ಗ್ರೇಡ್ 2 ಇಂಗ್ಲೀಷ್ ಮೀಡಿಯಮ್ದಲ್ಲಿ ಎಕ್ಸಾಮನ್ನು ಬರೀಬೇಕಾಗುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲಿ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ನೋಡಿ, ಕ್ವಾಲಿಫಿಕೇಷನ್ ಇಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಇದೆ. ಮಿನಿಮಮ್ ಏಜ್ 21ರಿಂದ 27, ಡಿಪ್ಲೊಮಾ ಫಾರ್ಮಸಿ ಆಗಿರಬೇಕು, ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು.
ಆಮೇಲೆ ಭೋಪಾಲ್ದಲ್ಲಿ ಕೂಡ ಡಿಪ್ಲೊಮಾ ನೋಡಿ, ಡಿಪ್ಲೊಮಾ ರಿಜಿಸ್ಟ್ರೇಷನ್ ಆಗಿರಬೇಕು. ಡಿಪ್ಲೊಮಾ ಮೇಲೆ ಜಾಸ್ತಿ ಜಾಬ್ ಇರುವಂಥ ಎಲ್ಲ ಡಿಪ್ಲೊಮಾ ಮೇಲೆ ಇದಾವೆ. ಫಾರ್ಮಸಿಸ್ಟು ಎಲ್ಲ ಡಿಪ್ಲೊಮಾ ಮೇಲೆ ಇದಾವೆ. ಡಿಪ್ಲೊಮಾ ಮೇಲೇ ಇರುವಂಥದ್ದು. ಜೊತೆಗೆ ಡಿಗ್ರಿ ಆದರೂ ಕೂಡ, ಬ್ಯಾಚುಲರ್ ಡಿಗ್ರಿ ಆದರೂ ಕೂಡ ಟ್ರೈ ಮಾಡ್ಬೋದು. ಡಿಗ್ರಿ ಇನ್ ಫಾರ್ಮಸಿ ಕೂಡ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ನೋಡಿ. ಇವೆಲ್ಲ ಕೂಡ ಫಸ್ಟ್ ಪ್ರಯಾರಿಟಿ 2 ಇಯರ್ ಡಿಪ್ಲೊಮಾ ಫಾರ್ಮಸಿ ಕಂಪ್ಲೀಷನ್ ಆಗಿರಬೇಕು. ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಇಲ್ಲಪ್ಪ ಅಂದರೆ ಹೈಯರ್ ಕ್ವಾಲಿಫಿಕೇಷನ್ ಅಂದರೆ ಬಿ ಫಾರ್ಮಸಿ ಕೂಡ ಆದರೂ ಕೂಡ ಟ್ರೈ ಮಾಡ್ಬೋದು. ಸೊ ಇವೆಲ್ಲ ಹುದ್ದೆಗಳು ಏನಪ್ಪ ಅಂತಂದರೆ ಡಿಪ್ಲೊಮಾ ಮೇಲೆ ಜಾಸ್ತಿ ಇರುವಂಥದ್ದು, ತುಂಬ ಕಡಿಮೆ ಬಿ ಫಾರ್ಮಸಿಲಿ ಇರುವಂಥದ್ದು. ಬಟ್ ಬಿ ಫಾರ್ಮಸಿ ಆದರೂ ಕೂಡ ಇದರಲ್ಲಿ ಟ್ರೈ ಮಾಡ್ಬೋದು. ಈ ಒಂದು ಹುದ್ದೆಗಳಿಗೆ ಫಾರ್ಮಸಿಸ್ಟ್ ಗ್ರೇಡ್ 2 ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಪ್ರಯತ್ನ ಮಾಡ್ಬೋದು. ನೋಡಿ ಹುದ್ದೆಗಳನ್ನು ಎಷ್ಟು ಅದಾವು ನೋಡಿ, 66+ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 66+ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀವಿ. ಸ್ಲೋ ಆಗಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಎಲ್ಲ ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲಿ ಟೋಟಲ್ ಆಗಿ 66 ಹುದ್ದೆಗಳು ಇಲ್ಲಿ ನಿಮ್ಗಳಿಗೆ ಕೊಟ್ಟಿದ್ದಾರೆ. ಕಾಸ್ಟ್ ವೈಸು ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂತಂದರೆ ನಿಮ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಮಾಹಿತಿ ನಿಮಗೆ PDF ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಿತ್ತು. ಈ ಒಂದು PDF ಡೌನ್ಲೋಡ್ ಮಾಡ್ಕೋಬೇಕಿತ್ತು. ಮತ್ತು ಲಿಂಕ್ ಹೆಂಗೆ ನೋಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸಿಬಿಡ್ತೇನೆ ನೋಡಿ. ಇದು ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ನೀವು ಬಂದ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ರಿಕ್ರೂಟ್ಮೆಂಟ್ ಅಂತಿದೆ. ಇದಕ್ಕೆ ರಿಕ್ರೂಟ್ಮೆಂಟಿಗೆ ಕ್ಲಿಕ್ ಮಾಡ್ಕೋಬೇಕು. ಹೌದಾ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏಕದಮ್ ಬಾಟಮಲ್ಲಿ ಕೆಳಗಡೆ ಬರಬೇಕು. ಬಾಟಮಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲೊಂದು ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಂತ ಇರುತ್ತೆ. ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೆ ಫಸ್ಟ್ ಇದೆ ನೋಡಿರಿ, 5 CRE 5 ಅಂತಿದೆ. ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಹೌದಾ, ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇದು ನೋಡಿ, ಇದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಇದು PDF ಫ್ರೀ. ಅದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮಾಡ್ಕೋಬೇಕು. ಕ್ರಿಯೇಟ್ ಅಕೌಂಟ್ ಮಾಡಿದ ಮೇಲೆ ನಿಮ್ಗೆ ID ಪಾಸ್ವರ್ಡ್ ಸಿಗುತ್ತೆ. ಅದನ್ನು ಲಾಗಿನ್ ಮಾಡ್ಕೊಂಡು ಒಳಗಡೆ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಈ ರೀತಿಯೇ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊರಿ.